ಫ್ರೆಂಡ್ಸ್ ನಮಸ್ತೆ. ಸೊ ಇವತ್ತು ಇನ್ನೊಂದು ಹೋಟ್ಲ್ಗೆ ಹೋಗೋಣ. ಸೊ ಇವತ್ತು ನಾನಿರೋದು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಟು ಸಾಗರ ನೋಡ್ಬೋದು ನೀವು ಮೇನ್ ರೋಡು. ಸೊ ಹೊಸದಾಗಿ ಒಂದು ಹೋಟೆಲ್ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಬ್ಯಾಂಬೂ ಗಾರ್ಡನ್ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ನೀವು, ಸ್ವಲ್ಪ ಬ್ಯಾಂಬೂ ಕಾನ್ಸೆಪ್ಟ್ ಥರ ಕಾಣ್ತಾ ಇದೆ ಹೊರಗಡೆಯಿಂದ. ಸೊ ಇನ್ನು ಒಳಗಡೆ ಹೋಗಿಲ್ಲ, ಹೋಗೋಣ. ಆಂಬಿಯನ್ಸ್ ಚೆನ್ನಾಗಿದೆ. ಸೊ ಒಳ್ಳೆ ಮ್ಯೂಸಿಕ್ ಹಾಕಿದ್ದಾರೆ. ಈ ಒಂದು ಹೋಟೆಲ್ ಬಂದುಬಿಟ್ಟು ಕಂಪ್ಲೀಟು ಬಿದಿರಿಂದ ಮಾಡಿರೋದು ನೋಡ್ಬೋದು ನೀವು. ಸೊ ಎಲ್ಲ ಕಡೆ ಒಂದು ಬಿದಿರನ್ನು ಯೂಸ್ ಮಾಡಿದ್ದಾರೆ, ಬ್ಯಾಂಬೂನ. ಸೊ ಇದೆಲ್ಲ ನಿಮಗೆ ಒಂಥರ ಹಟ್ಟುಗಳು ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ಬೋದು ನೋಡಿ. ಸೊ ಇಲ್ಲಿ ಬಿದಿರು ಕೂಡ ಬೆಳೆಸಿರೋದು, ಲೈಕ್ ಬಿದಿರು ಮಟ್ಟಿ ಇತ್ತು ಅನ್ಸುತ್ತೆ, ಅದು ಹಾಗೆ ಇಟ್ಟಿದ್ದಾರೆ. ಸೊ ಜಸ್ಟು ಹಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ನೋಡ್ಬೋದು ನೀವು. ಸೊ ನೋಡಿ, ಇದೆಲ್ಲ ಬಿದಿರಿಂದ ಮಾಡಿರೋದು. ಮತ್ತು ಕಿಡ್ಸ್ ಪ್ಲೇ ಏರಿಯಾ, ಸ್ವಲ್ಪ ಮಕ್ಕಳಿಗೆ ಆಟ ಆಡೋಕ್ಕೆ ಇದು ಕೂಡ ಇದೆ, ಎದುರುಗಡೆ ಗಾರ್ಡನ್ನು. ಸೊ ಇಲ್ಲಿ ನೋಡಿ, ಸೊ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೊ ಇದನ್ನು ಕೂಡ ಕಂಪ್ಲೀಟ್ ಬಿದಿರಿಂದ ಮಾಡಿರೋದು. ಇಲ್ಲಿ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಬನ್ನಿ ಮೇಲೆ ಹೋಗೋಣ. ನೋಡಿ, ಚೆನ್ನಾಗಿದೆ ವ್ಯೂ. ಪಕ್ಕದಲ್ಲೆಲ್ಲ ನಿಮಗೆ ಗದ್ದೆಗಳಿದೆ. ತುಂಬ ದೊಡ್ಡದಾಗಿದೆ. ಸೊ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಫುಡ್ಡು ನೋಡಬೇಕು ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿಂದ ನೀಟಾಗಿ ಕಾಣುತ್ತೆ ಕಂಪ್ಲೀಟಾಗಿ. ಶಿವಮೊಗ್ಗ ಟು ಸಾಗರ ಮೇನ್ ರೋಡಲ್ಲೇ ಇರೋದು. ಸೊ ರೈಟ್ ಸೈಡಲ್ಲಿ ಬರುತ್ತೆ ನಿಮಗೆ ಸಾಗರ ಹೋಗಬೇಕಾದ್ರೆ. ನೋಡಿ, ಇಲ್ಲಿ ಯಾರೋ ಬರ್ಡೇ ಕೂಡ ಆಚರಿಸ್ತಾ ಇದ್ದಾರೆ ನೋಡಿ. ಕಂಪ್ಲೀಟ್ ಒಂದು ಗ್ರೂಪ್ ಇದೆ. ಭಾನುವಾರ ಆಗಿದ್ದರಿಂದ ಒಳ್ಳೆ ಫಿಶ್ ಮೀಲ್ಸ್ ಆರ್ಡರ್ ಮಾಡೋಣ ಅಂತ ಇದ್ವಿ. ಅದೆಲ್ಲ ಅವೈಲಬಲ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ಎಗ್ ಫ್ರೈಡ್ ರೈಸು, ಒಂದು ಕರ್ಡ್ ರೈಸು, ಹಾಗೆ ತವಾ ಫ್ರೈ, ಗೌರಿ ತವಾ ಫ್ರೈ ಆರ್ಡರ್ ಮಾಡಿದ್ದೀವಿ. ಸೊ ಎಗ್ ಫ್ರೈಡ್ ರೈಸು ಮತ್ತು ಕರ್ಡ್ ರೈಸು ಬಂದುಬಿಟ್ಟಿದೆ. ಸೊ ಇವಾಗ ಬನ್ನಿ ಬ್ಯಾಟಿಂಗ್ ಮಾಡೋಣ. ಸೊ ಹೇಗಿತ್ತು ಟೇಸ್ಟು ಅದನ್ನು ಕೂಡ ಹೇಳ್ತೀನಿ. ಎಗ್ ಫ್ರೈಡ್ ರೈಸು ಚೆನ್ನಾಗಿತ್ತು. ಸೊ ನಾರ್ಮಲ್ ಎಲ್ಲ ಕಡೆ ಎಗ್ ಫ್ರೈಡ್ ರೈಸ್ ಯಾವ ಥರ ಇರುತ್ತೋ ಅದೇ ಥರ ಇತ್ತು. ಸೊ ಚೆನ್ನಾಗಿ ತಿಂದೆ ಕೂಡ. ಸೊ ನೆಕ್ಸ್ಟ್ ನಮಗೆ ಬಂತು ಗೌರಿ ತವಾ ಫಿಶ್ ಫ್ರೈ. ಲಾಸ್ಟ್ ವೀಕು ಸಾಗರದಲ್ಲಿ ಹೋದಾಗ ಕಾಟ್ಲಾ ಫಿಶ್ ಫ್ರೈ ಆರ್ಡ್ರ್ ಮಾಡಿದ್ವಿ. ಸೂಪರಾಗಿತ್ತು, ಸಖತ್ ಟೇಸ್ಟು. ಒಂದು ತಿಂದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಬಟ್ ಈ ಒಂದು ಗೌರಿ ಫಿಶ್ ಫ್ರೈ ಮಾತ್ರ ವರ್ಸ್ಟ್ ಫಿಶ್ ಆಗಿತ್ತು. ಸೊ ಒಂದು 5-6 ದಿನ ಹಳೆ ಮೀನನ್ನ ಒಳ್ಳೆ ಫ್ರೈ ಮಾಡಿ ಕೊಟ್ಟಂಗಿತ್ತು. ಸೊ ಗೊತ್ತಿಲ್ಲ, ಬಾಕಿ ಐಟಮ್ ಎಲ್ಲ ಪ್ರಾಬಬ್ಲಿ ಚೆನ್ನಾಗಿರ್ಬೋದು, ಅಂದರೆ ಲೈಕ್ ಚಿಕನ್ ಐಟಮು. ಬಟ್ ಫಿಶ್ ಮಾತ್ರ ಇಲ್ಲಿ ಏನು ಆಪ್ಷನ್ನೇ ಇರಲಿಲ್ಲ. ಸೊ ಇದೊಂದು ಆಪ್ಷನ್ನ ಆರ್ಡ್ರ್ ಮಾಡಿದ್ವಿ. ಸೊ ಕೆಟ್ಟದಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವೇನಾದ್ರು ಬಂದರೆ ಇಲ್ಲಿ ಫಿಶ್ ಮಾತ್ರ ಟ್ರೈ ಮಾಡಬೇಡಿ. ಸೊ ಹಾಗೆ ಕರ್ಡ್ ರೈಸು ಕೂಡ ತಿಂದ್ವಿ. ಕರ್ಡ್ ರೈಸು ಓಕೆ, ನಾರ್ಮಲ್ ಆಗೇ ಇತ್ತು. ಓವರಾಲ್ ಹೋಟ್ಲು ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿದೆ. ಸೊ ನೀವೇನಾದರೂ ಈ ರೋಟಲ್ಲಿ ಸಾಗರ ಟುವರ್ಡ್ಸ್ ಶಿವಮೊಗ್ಗದಿಂದ ಸಾಗರ ಹೋಗ್ತಾ ಇದ್ದರೆ ಖಂಡಿತ ಒಂದ್ಸರಿ ಬಂದು ವಿಸಿಟ್ ಮಾಡಿ. ಬಟ್ ಫಿಶ್ ಮಾತ್ರ ಆರ್ಡ್ರ್ ಮಾಡಿಬಿಡಿ, ಫಿಶ್ ತುಂಬಾ ಕೆಟ್ಟದಾಗಿತ್ತು. ಬ್ಯಾಂಬೂ ಗಾರ್ಡನಲ್ಲಿ ಊಟ ಆಯಿತು. ಸೊ ನಾವು ತೊಗೊಂಡಿದ್ದು ಬಂದುಬಿಟ್ಟು ಒಂದು ಎಗ್ ಫ್ರೈಡ್ ರೈಸು, ಒಂದು ಕರ್ಡ್ ರೈಸು, ಒಂದು ಪ್ಲೇಟ್ ಗೌರಿ ಮೀನು. ಸೊ ಲಾಸ್ಟ್ ವೀಕು ನಮ್ಮ ಸಾಗರದಲ್ಲಿ ಊಟ ಮಾಡಿದಾಗ 240ಗೆ ಕಂಪ್ಲೀಟ್ ನಮ್ಮ ಊಟನೇ ಆಗಿತ್ತು. ಸೊ ಇದು ಫಿಶ್ ಗೌರಿ ಫ್ರೈಗೆ 2 ಪೀಸ್ ಇತ್ತು. ಸೊ 220 ರೂಪಾಯಿ ಜಸ್ಟ್ 2 ಪೀಸ್ಗೆ ಹಾಕಿದ್ದಾರೆ. ಸೊ ಓಕೆ, ಅದರ್ವೈಸ್ ಲೈಕ್ ನಾವೇನು ಜಾಸ್ತಿ ಐಟಮ್ ತೊಗೊಂಡಿಲ್ಲ. ಫಿಶ್ ಐಟಮು ಚೆನ್ನಾಗಿರಲಿಲ್ಲ. ಫಿಶ್ ಅಂತೂ ಗೌರಿ ತುಂಬ ಕೆಟ್ಟದಾಗಿತ್ತು, ಗೌರಿ ಫ್ರೈ. ರೈಸ್ ಐಟಮ್ ಓಕೆ ಚೆನ್ನಾಗಿರ್ಬೋದು, ಇನ್ನು ಚಿಕನ್ ಐಟಮ್ ತೊಗೊಂಡಿಲ್ಲ. ಸೊ ನೀವು ಬಂದರೆ ಬರ್ಬೋದು ಇಲ್ಲಿ. ಸೊ ಮೇನ್ ರೋಡಲ್ಲೇ ಇದೆ, ಶಿವಮೊಗ್ಗ ಟು ಸಾಗರ್ ರೈಟ್ ಸೈಡಲ್ಲಿ ಬ್ಯಾಂಬೂ ಗಾರ್ಡನ್.